ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ, ವಿದ್ಯಾರ್ಥಿಯ ಜೊತೆ ಚೆಲ್ಲಾಟ ಆಡುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ನರೇಂದ್ರ ಮೋದಿ ಅವರಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ. ಕೇಂದ್ರ ಸಚಿವ ವಿದ್ಯಾರ್ಥಿಯ ಸಚಿವರಾದ ಧರ್ಮೇಂದ್ರ ಪ್ರಧಾನಿ ಅವರು ರಾಜೀನಾಮೆ ಕೊಡ್ಲೇಬೇಕು. ಕೊಡ್ಲೇಬೇಕು. ದಿಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಹೋರಾಟಕ್ಕೆ ನಮ್ಮ ಬೆಂಬಲ. ನಮ್ಮ ಬೆಂಬಲ. ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ. ಈ ದಿನ ಇವತ್ತು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ಡಿವೈಎಫ್ಐ ಮತ್ತು ಎಸ್ಎಫ್ಐ ನೇತೃತ್ವದಲ್ಲಿ ಮತ್ತು ಭೀಮ್ ಆರ್ಮಿ ಏಕತಾ ಮಿಷನ್ ಜಂಟಿಯಾಗಿ ಇವತ್ತು ಹೋರಾಟ ಕರೆಯನ್ನು ಕೊಡಲಾಗಿದೆ. ಈ ಹೋರಾಟದ ಉದ್ದೇಶ ಇಷ್ಟೇ. ಇವತ್ತು ದೇಶದಲ್ಲಿ ಏನಂದ್ರ 22 ಲಕ್ಷ ವಿದ್ಯಾರ್ಥಿಯ ಜೊತೆ ಏನಂದ್ರೆ ಕೇಂದ್ರ ಸರ್ಕಾರ ಚೆಲ್ಲಾಟವನ್ನು ಆಡ್ತಾ ಇದೆ. ಅವರು ಭವಿಷ್ಯ ಜೊತೆ ಏನಂದ್ರ ಕೇಂದ್ರ ಸರ್ಕಾರ ಇವತ್ತು ಪೇಪರ್ ಲೀಕ್ ಮಾಡಿ ಅವ್ರ ಜೊತೆ ಭವಿಷ್ಯ ಜೊತೆ ಆಟ ಆಡ್ತಾ ಇದೆ. ಇವತ್ತು ನಿರಂತರವಾಗಿ 20 ದಿವಸದಿಂದ ಏನಂದ್ರೆ ಉಪವಾಸ ಸತ್ಯಾಗ್ರಹ ಮಾಡುವ ಸೋನಂ ವಾಂಗ್ಚು ಅವರನ್ನು ರಾತ್ರೋರಾತ್ರಿ ಬೆಳಗ್ಗೆನೇ ಏನೋ ಬಂದ್ ಇವತ್ತು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ಏನದಂದ್ರ ಡಿವೈಎಫ್ಐ ಎಸ್ಎಫ್ಐ ಮತ್ತು ಭೀಮ್ ಆರ್ಮಿ ನೇತೃತ್ವದಲ್ಲಿ ಇವತ್ತು ಹೋರಾಟ ಒಂದಿಂದ ಧರಣಿಯನ್ನು ಹಮ್ಮಿಕೊಂಡಿವಿ. ಕಾರಣ ಇಷ್ಟೇ, ನಿರಂತರ ಏನದಂದ್ರ ಉಪ ಸತ್ಯಾಗ್ರಹ ಮಾಡುವ ದಿಲ್ಲಿ ಪ್ರೊಟೆಸ್ಟ್ನಲ್ಲಿ ಏನದಂದ್ರೆ ಇವತ್ತು ಸೋನಂ ವಾಂಗ್ಚು ಅವರನ್ನು ದಿಲ್ಲಿ ಪೊಲೀಸನ್ನು ಏನು ವೈಟ್ ಬಟ್ಟಿನಲ್ಲಿ ಏನದ ಸುತ್ತಕೊಂಡು ಹೋಗಿದ್ದಾರೆ. ಇದು ಪ್ರಜಾಪ್ರಭುತ್ವ ಮೇಲಿನ ದಾಳಿ ಮತ್ತು ವಿದ್ಯಾರ್ಥಿಯ ಭವಿಷ್ಯ ಜೊತೆ 22 ಲಕ್ಷ ವಿದ್ಯಾರ್ಥಿಯ ಜೊತೆ ಚೆಲ್ಲಾಟ ಆಡುವ ಕೇಂದ್ರ ಸರ್ಕಾರ ವಿರೋಧ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ನಾವು ಒಂದಿಂದು ಧರಣಿಯನ್ನು ಹಮ್ಮಿಕೊಂಡಿವಿ. ಇಂದು ಮಾಧ್ಯಮದವರಿಗೆ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ನಂತರ ಹಲವು ವಿದ್ಯಾರ್ಥಿಗಳ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಕಾಳಜಿ ಮಾಡುವಂತ ಜನ ಇವತ್ತು ಹೋರಾಟ ಮಾಡಿದ್ರು ಸಂವಿಧಾನದಿಂದ ಹೋರಾಟದ ಹಕ್ಕಿರುವುದನ್ನು ಕಸಿದುಕೊಳ್ಳುವಂತ ಈ ಸರ್ಕಾರ ಇವತ್ತು ಸೋನಂ ವಾಂಗ್ಚು ಅವರನ್ನ ನಾವು ಟ್ರೀಟ್ಮೆಂಟ್ ಎಂಬ ಹೆಸರಿನಲ್ಲಿ ಅವರನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಅರೆಸ್ಟ್ ಮಾಡಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂತಂದ್ರೆ ಮಧ್ಯರಾತ್ರಿ ಅಥವಾ ಮಸ್ಕಿನ್ ಜಾವದಲ್ಲಿ ನೀವು ಅವರನ್ನು ಎತ್ಕೊಂಡು ಹೋಗುವಂಥದ್ದು ಏನು ಅವಶ್ಯಕತೆ ಇತ್ತು ನಮ್ಮ ಪ್ರಶ್ನೆ ಅದ. ಇವತ್ತು ನಾವು ಜಂತರ್ ಮಂತರ್ದಲ್ಲಿ ನೀವು ನೋಡ್ತಾ ಇದ್ದೀರಿ ರೈತರ ಹೋರಾಟ ಹೆಂಗ್ ತೀವ್ರವಾಗಿತ್ತು, ಅದೇ ತರ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಗಳ ಹೋರಾಟವನ್ನು ತೀವ್ರ ಆಗಿದೆ. ಉತ್ತರ ಪ್ರದೇಶ, ಜಾರ್ಖಂಡ್ ಎಲ್ಲ ಕಡೆ ಇವತ್ತು ಸದನ ನಡೆಯದಂತೆನೆ ದೊಡ್ಡ ಚಳವಳಿ ನಡೆದಿದೆ. ಇವತ್ತು ಆ ಚಳವಳಿಯ ಭಾಗವಾಗಿ ಇವತ್ತು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ನಾವು ಕೂಡ ಅದನ್ನ ಬೆಂಬಲಿಸಿ ಹೋರಾಟ ಮಾಡ್ತಾ ಇದ್ದೀವಿ. ಒಂದ್ ವೇಳೆ ಈ ಸರ್ಕಾರವನ್ನು ತನ್ನನ್ನು ತಾನು ಎಚ್ಚಿಕೊಳ್ಳದೆ ಹೋದರೆ, ಅವ್ರು ಎಚ್ಚೆತ್ತುಕೊಳ್ಳದೆ ಹೋದರೆ ನಾವು ನಿಜವಾಗಿ ಇನ್ನ ಇಲ್ಲಿನ ಹೋರಾಟ ಕೂಡ ತೀವ್ರ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನಾವು ಮಾಧ್ಯಮದವರಿಗೆ ಹೇಳ್ತೀವಿ. ಇವತ್ತು ಅವ್ರ ಸರ್ಕಾರ ಏನಂತಾರ ಜನರ ನೀತಿಗಳನ್ನು ಕಸಿದುಕೊಂಡು ಸರ್ವಾಧಿಕಾರವನ್ನು ಜನರ ಮೇಲೆ ಹಾಕುವಂತ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸರ್ವಾಧಿಕಾರ ಧೋರಣೆ ನಡೆಯಲ್ಲ ಅಂತ ನಾನು ಮಾಧ್ಯಮ ಮೂಲಕ ಹೇಳಿಕೆ ಇಷ್ಟಪಡ್ತೇನೆ. ಏನು ದಿಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಏನು ಪ್ರತಿ ಸೋರಿಕೆಯನ್ನು ಲಿಂಕ್ ಕುರಿತು ಜಂತರ್ ಮಂತರ್ನಲ್ಲಿ ಹೋರಾಟಕ್ಕೆ ನಾವು ಬೆಂಬಲಿಸಿ ಇವತ್ತು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕು ಪಟ್ಟಣದಲ್ಲಿ ಭೀಮ್ ಆರ್ಮಿ ಭಾರತ ಮಿಷನ್ ಸಂಘಟನೆ ಮತ್ತು ಡಿವೈಎಫ್ಐ ಮತ್ತು ಎಸ್ಎಫ್ಐ ಮತ್ತು ಕಟ್ಟಡ ಕಾರ್ಮಿಕ ಮತ್ತು ಸಿಐಟಿ ಮತ್ತೆ ಇನ್ನಿತರ ಸಂಘಟನೆಗಳು, ಮಹಿಳಾ ಸಂಘಟನೆಯು ಇದು ಇವತ್ತು ಎಲ್ಲರೂ ಸೇರಿ ಇವತ್ತು ಹೋರಾಟಕ್ಕೆ ನಾವು ಬೆಂಬಲವನ್ನು ಸೂಚಿಸಿದ್ದೀವಿ. ಯಾಕಂದ್ರೆ ಇಡೀ ದಿನ ಸೋನಂ ವಾಂಗ್ಚು ಅವರು 19 ದಿವಸ ಏನು ದಿಲ್ಲಿ ಜಂತರ್ ಮಂತರದಲ್ಲಿ ಪ್ರತಿಭಟನೆ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿದ್ರಿಗೆ ಕೂಡ ಈ ದೇಶದ ಪ್ರಧಾನಮಂತ್ರಿಗೆ ಮತ್ತು ಸಂಬಂಧಪಟ್ಟ ಅವರ ಏನು ಅವರ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರು ಏನು ಸೌಜನ್ಯಕ್ಕಾಗಿ ಮಾನ್ಯ ಸೋನಂ ವಾಂಗ್ಚು ಅವರನ್ನು ಭೇಟಿ ಕೊಡ್ಲಾಕಾಗ್ತಕ್ಕಂಥ ನಾಚಿಕೆಗೇಡಿನ ಸರ್ಕಾರ ಕೇಂದ್ರ ಸರ್ಕಾರ. ಯಾಕಂದ್ರ ನರೇಂದ್ರ ಮೋದಿ ಅವರು ಯಾವ್ದು ಹೇಳ್ತಾರ ಏನಪ್ಪಾ ಅಂದ್ರ
ಪ್ರತಿ ವರ್ಷದಂತೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ. ಉದ್ಯೋಗ ಸೃಷ್ಟಿ ಮಾಡೋದು ಅದು ದೂರಿನ ಮಾತು. ಯಾಕಂದ್ರೆ ಉದ್ಯೋಗ ಕೊಡು ಅಂತ ಹೇಳಿದ್ರೆ ನೀವು ಲಾಠಿ ಚಾರ್ಜ್ ಮಾಡ್ತಾ ಇದ್ರಿ ಮಾನ್ಯ ನರೇಂದ್ರ ಮೋದಿ ಅವರೇ. ಯಾಕಂದ್ರ ನಿಮ್ಮ ಏನು ಸಚಿವ ಸಂಪುಟದಲ್ಲಿ, ಕೇಂದ್ರ ಸಚಿವ ಸಂಪುಟದಲ್ಲಿ ಏನು ಧರ್ಮೇಂದ್ರ ಪ್ರಧಾನ್ ಅವರಿದ್ದಾರ, ಅವ್ರಿಗೆ ಯಾಕೆ ನೀವು ಅವರ ಇಷ್ಟಪವನ್ನು ಕೇಳ್ತಾ ಇಲ್ಲ, ಅವರು ರಾಜೀನಾಮೆ ಯಾಕೆ ಕೊಡ್ತಾ ಇಲ್ಲ ನೀವು? ಯಾಕಂದ್ರೆ ಇಡೀ ದೇಶದಂತ ಹೋರಾಟವನ್ನು ನಡೆದಿರೂ ಕೂಡ ನಿಮಗ ಕಿವಿ ಕೇಳ್ತಾ ಇಲ್ಲ, ಮತ್ತೆ ಕಣ್ಣು ಕಾಣ್ತಾ ಇಲ್ಲ ಏನು ಅಂತೇಳಿ ನಾ ಈ ಹೋರಾಟದ ಮುಖಾಂತರ ನಿಮ್ಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಲ್ಲಾ ನಾಯಕರ ಮಕ್ಕಳನ್ನು ಕೂಡ ಒಳ್ಳೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು, ಮತ್ತು ಒಳ್ಳೆ ಆಫೀಸರ್ ಆಗ್ಬೇಕಂತ ಕನಸು ಕಂಡ್ಕೊಂಡಿರ್ತಕ್ಕಂಥ ನಿಮ್ಮ ಮಕ್ಕಳನ್ನು ಕೂಡ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ರಲ್ಲ ತಾವು. ಈ ವಿರುದ್ಧ, ಈ ಪ್ರತಿಭಟನೆ ವಿರುದ್ಧ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಧ್ವನಿ ಎತ್ತಬೇಕು. ಯಾಕಂದ್ರೆ ಈಗ ಹೇಳಪ್ಲೆ ಶೇಷಿ ಅವರು ಹೇಳಪ್ಲೆ ಅಣ್ಣಾ ಹಜಾರೆ ಅವರು 11 ದಿವಸ ಉಪವಾಸ ಕುಂತಾಗ ಆಗಿನ ಸರ್ಕಾರ, ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗ ಹೋಗಿ ಅವರ ಒಂದು ಬೇಡಿಕೆಯನ್ನು ಈಡೇರಿಸ್ತಕ್ಕಂಥ ಕೆಲಸ ಮಾಡಿದಾಗಿನ ಕಾಂಗ್ರೆಸ್ ಸರ್ಕಾರ. ನಿನ್ಗೇನು ಹಂತದು ಬಂದದಪ್ಪ? ಯಾಕಂದ್ರೆ ಯಾವಾಗ ನೀವು ಇಂಥ ಪ್ರತಿ ದಿನದಂತೂ, ಪ್ರತಿ ವರ್ಷದಂತ ಒಂದು ದೌರ್ಜನ್ಯಗೆ, ಅತ್ಯಾಚಾರಕ್ಕೆ ಒಳಗಾಗಿ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ನೀತಿಯನ್ನು ಖಂಡಿಸಿ ಇವತ್ತು ನಾವು ಏನು ಹೋರಾಟವನ್ನು ಇಟ್ಟುಕೊಂಡಿದ್ದೀವಿ. ಇನ್ನು ಈ ಹೋರಾಟಕ್ಕೆ ನ್ಯಾಯ ಸಿಗದೆ ಹೋದಲ್ಲಿ ಮತ್ತೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಯಾವ ಕರೆ ಕೊಟ್ಟರು ಅವಾಗ ನಾವು ಹೋರಾಟವನ್ನು ನಾವು ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ನನಗೆ 2 ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಧರ್ಮೇಂದ್ರ ಪ್ರಧಾನ್ ಅವರಿಗೆ ಹೇಳಿ ಧಿಕ್ಕಾರ. ಶಿಕ್ಷಣ ಸಚಿವ, ಕೇಂದ್ರ ಸಚಿವ ಅವರಿಗೆ ಹೇಳಿ ಧಿಕ್ಕಾರ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನಿ ಅವರು ರಾಜೀನಾಮೆ ಕೊಡಲೇಬೇಕು. ಮೋದಿ ತೇರ ತಾನಾಶಾಹಿ, ಮೋದಿ ತೇರ ಗುಂಡಾಗಿರ್ದಿ. ಸೋನು ಮೋಕ್ಷ ಜೊತೆ ನಾವಿದ್ದೀವಿ. ಜಂತರ್ ಮಂತರ್ನಲ್ಲಿ ಹೋರಾಟ ಆಡುವ ಸಮಿತಿಗೆ ನಮ್ಮ ಬೆಂಬಲ. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿವರೆಗೆ ಹೋರಾಟ? ಇವತ್ತು ಆಕ್ರೋಶದಿಂದ ಇವತ್ತು ಮಳೆ ಬಂದರೂ ಕೂಡ ಹುಮ್ನಾಬಾದ್ನಲ್ಲಿ ಪ್ರತಿಭಟನೆ ಜಾರಿಯಲ್ಲಿದೆ. ಹೌದು, ಯಾಕೆ ನಮಗೆ ಈ ಆಕ್ರೋಶ ಅಂದ್ರೆ